ಚಳ್ಳಕೆರೆ ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಜಿಲ್ಲಾ ಉಪವಿಭಾಗಾಧಿಕಾರಿ ಕಾಂತರಾಜ್ ಅವರ ಅಧ್ಯಕ್ಷತೆಯಲ್ಲಿ ರೈತರ ಕುಂದುಕೊರತೆ ಸಭೆ ನಡೆಯಿತು. ಸಭೆಯಲ್ಲಿ ಮಾತನಾಡಿದ ಉಪವಿಭಾಗಾಧಿಕಾರಿ ಕಾಂತರಾಜ್, ರೈತರು ತಮ್ಮ ಸಮಸ್ಯೆಗಳಿಗಾಗಿ ಕಚೇರಿಗಳಿಗೆ ಅಲೆದಾಡದಂತೆ ಜಿಲ್ಲಾಧಿಕಾರಿಗಳ ಮಾರ್ಗದರ್ಶನದಲ್ಲಿ ತಾಲೂಕು ಮಟ್ಟದಲ್ಲೇ ಅಧಿಕಾರಿಗಳೊಂದಿಗೆ ಕುಂದುಕೊರತೆ ಸಭೆಗಳನ್ನು ನಡೆಸಲಾಗುತ್ತಿದೆ ಎಂದು ತಿಳಿಸಿದರು. ಆದರೆ ಸಭೆಯಲ್ಲಿ ಭಾಗವಹಿಸಿದ್ದ ರೈತ ಮುಖಂಡರು ಅಧಿಕಾರಿಗಳ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಕಳಪೆ ಬಿತ್ತನೆ ಬೀಜ ಮತ್ತು ಗೊಬ್ಬರ ಮಾರಾಟಕ್ಕೆ ಕಡಿವಾಣ ಹಾಕಬೇಕು, ಬೆಳೆ ವಿಮೆ ಮತ್ತು ಬೆಳೆ ಪರಿಹಾರದ ಹಣ ಬೇನಾಮಿ ಖಾತೆಗಳಿಗೆ ಜಮೆಯಾಗಿರುವ ಪ್ರಕರಣಗಳ ಕುರಿತು ಸಮಗ್ರ ತನಿಖೆ ನಡೆಸಬೇಕು ಎಂದು ಒತ್ತಾಯಿಸಿದರು. ಅವೈಜ್ಞಾನಿಕ ಬೆಳೆ ವಿಮೆ ಯೋಜನೆಯಿಂದ ನೈಜ ರೈತರು ವಂಚಿತರಾಗುತ್ತಿದ್ದಾರೆ. ಹಿಂದಿನ ಸಭೆಗಳಲ್ಲಿ ನೀಡಿದ್ದ ಭರವಸೆಗಳು ಈಡೇರಿಲ್ಲ ಎಂದು ಆರೋಪಿಸಿದ ರೈತ ಮುಖಂಡರು, ರೈತರ ಸಮಸ್ಯೆಗಳಿಗೆ ಸ್ಪಂದಿಸದ ಅಧಿಕಾರಿಗಳ ವಿರುದ್ಧ ಘೋಷಣೆಗಳನ್ನು ಕೂಗಿ ಸಭೆಗೆ ಬಹಿಷ್ಕಾರ ಹಾಕಿದರು. ರೆಡ್ಡಿಹಳ್ಳಿ ವೀರಣ್ಣ, ಸೋಲಗುದ್ದು ರಂಗಸ್ವಾಮಿ, ಕೆ. ಪಿ. ಭೂತಯ್ಯ, ಕೆ. ಟಿ. ತಿಪ್ಪೇಸ್ವಾಮಿ, ನಿಜಲಿಂಗಪ್ಪ ಹಾಗೂ ಬೇಡರೆಡ್ಡಿಹಳ್ಳಿ ಬಸವರೆಡ್ಡಿ ನೇತೃತ್ವದಲ್ಲಿ ರೈತರು ಸಭೆಯಿಂದ ಹೊರನಡೆದು ಪ್ರತಿಭಟನೆ ನಡೆಸಿದರು. ಜನರ ಧ್ವನಿಯಾಗಿ ಜನಧ್ವನಿ ನ್ಯೂಸ್. ಹೊಲ ಮೇಯುತ್ತೆ ಅನ್ನೋ ಒಂದು ವಿಚಾರವನ್ನ ತಾವು ನಮಗೆ ಕಾಣ್ತಾ ಇದೆ. ಯಾಕಂದ್ರೆ ಏನು ಒಂದು 3-4 ಜನ ಏನು ರೈತರ ಹಣವನ್ನ ಬೇರೆ ಅವರ ಖಾತೆಗೆ ಬಂದ ಹಣವನ್ನ ಬೇರೆಯವರಿಗೆ ವರ್ಗಾವಣೆ ಮಾಡಿ ಅವರು ರೈತರಿಗೆ ಮೋಸ ಮಾಡಿರ್ತಕ್ಕಂಥ ವಿಚಾರವನ್ನು ಕೂಡ ನಮ್ಮ ಜಿಲ್ಲಾ ಅಧಿಕಾರಿಗಳಿಗೂ ಕೂಡ ಗಮನಕ್ಕೆ ತಂದಿದ್ದೀವಿ, ತಾಲೂಕು ಆಡಳಿತಕ್ಕೂ ಕೂಡ ಗಮನ ತಂದಿದ್ದೀವಿ. ಆದರೂ ಪತ್ರಿಕಾ ಮಾಧ್ಯಮದವರೆಗೂ ಇವೆಲ್ಲ ವಿಚಾರಗಳನ್ನ ಗೊತ್ತಾಗಿದೆ. ಆದರೆ ಇಲ್ಲಿಯವರೆಗೆ ಏನು ಆಗಿದೆ ಏನು ಆಗಿಲ್ಲ ಅನ್ನೋ ವಿಚಾರಗಳು ಯಾರ ಗಮನಕ್ಕೂ ಇನ್ನೂ ಹೊರಗಡೆ ಬಂದಿಲ್ಲ. ಹಾಗೆ ಏನು ಇವತ್ತು 25-26ನೇ ಸಾಲಲ್ಲಿ ಕೂಡ ನಮ್ಮ ಚಳ್ಳಕೆರೆ ತಾಲೂಕಲ್ಲಿ ಏನು ಬೆಳೆ ವಿಮೆ ಕಟ್ಟಿದ್ರು, ಇವತ್ತು 36,700 ಜನ ರೈತರು ಬೆಳೆ ವಿಮೆನ ಕಟ್ಟಿರ್ತಕ್ಕಂಥದ್ದು. ಎಲ್ಲ 40 ಪಂಚಾಯತಿ, ಮೊಣಕಾಲ್ಮೂರಲ್ಲಿ 16 ಪಂಚಾಯತಿಗಳು ಬೆಳೆ ವಿಮೆಯನ್ನ ಕಟ್ಟಿದ್ದಾರೆ ಸರ್ಕಾರಕ್ಕೆ. ಆದರೆ ಇಲ್ಲಿ ಬಂದಿರತಕ್ಕಂಥ ತಾರತಮ್ಯ ಏನಪ್ಪಾ ಅಂದ್ರೆ, ನಮ್ಮ ಚಳ್ಳಕೆರೆ ತಾಲೂಕಲ್ಲಿ 12 ಪಂಚಾಯತಿಗಳ ಪರಿಹಾರ ಬಂದಿಲ್ಲ ಅಂತ ವರದಿಗಳನ್ನ ಕೊಟ್ಟಿದ್ದಾರೆ. ಆದ್ರೆ ಮೊಣಕಾಲ್ಮೂರಲ್ಲಿ 13 ಪಂಚಾಯತಿಗಳಿಗೂ ಕೂಡ ಬೆಳೆ ವಿಮೆ ಕೊಡಕ್ ಆಗಲ್ಲ, ಅಲ್ಲಿ ಉತ್ಕೃಷ್ಟವಾದ ಬೆಳೆ ಆಗಿದೆ ಅಂತ ವರದಿಗಳನ್ನು ಕೂಡ ಕೊಟ್ಟಿದ್ದಾರೆ. ಆದ್ರೆ ಇಲ್ಲಿ ನಮಗೆ ಗಮನಕ್ಕೆ ಬಂದಿರೋದೇನಪ್ಪಾ ಅಂದ್ರೆ, ನಮ್ಮ ಚಳ್ಳಕೆರೆ ತಾಲೂಕಲ್ಲಿ ಹಿರಿಯಳ್ಳಿ ಪಂಚಾಯತಿ ಒಳಗಡೆ ಅದು ಬೆಳೆ ಉತ್ಕೃಷ್ಟವಾದ ಬೆಳೆ ಬಂದಿದೆ, ಅಲ್ಲಿ ಯಾವ ಕೂಡ ಬೆಳೆ ಪರಿಹಾರ ಬೆಳೆ ವಿಮೆಯನ್ನು ಕೊಡಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಆದರೆ 77 ಜನಕ್ಕೆ ಈ ಬೆಳೆ ವಿಮೆ ಪರಿಹಾರ ಕೊಟ್ಟಿದ್ದಾರೆ. ಹೆಂಗ್ ಕೊಟ್ಟರು ಅನ್ನೋ ಒಂದು ವಿಚಾರ. ಹಾಗೆ ಇಷ್ಟು ವಿಚಾರಗಳನ್ನ ನಾವು ತಮ್ಮ ಮುಂದೆ ಇಡ್ತಾ ಇದ್ದೀವಿ. ಈ ಚಳ್ಳಕೆರೆ ತಾಲೂಕಲ್ಲಿ ಕೂಡ 12 ಪಂಚಾಯತಿಗಳಿಗೆ ವಿಮಾ ಕಂಪನಿಯವರು ಬಂದಿಲ್ಲ ಅಂತಂದ್ರೆ ಈ ಸಭೆ ನಡೆಸೋದು ಹೆಂಗೆ? ಬಂದಿದ್ದಾರೆ ಯಾರು? ಇವರಲ್ಲ, ಬೆಂಗಳೂರು ರಾಜ್ಯ ಪ್ರತಿನಿಧಿ ಬೇಕು, ಬೆಂಗಳೂರು ರಾಜ್ಯ ಪ್ರತಿನಿಧಿ ಬೇಕು. ಈಗ ನೋಡಿ, ಜಿಲ್ಲಾ ನೋಡ್ಕೊಳ್ತಾ ಇರ್ತಕ್ಕಂಥವ್ರು ಬಂದಿದ್ದಾರೆ. ಈಗ ಏನ್ ಬೆಳೆ ವಿಮೆಗೆ ಸಂಬಂಧಪಟ್ಟಿದ್ದಾಗೆ ನೀವು ಆಯ್ತು ಕೇಳಿ, ಬೆಳೆಗೆ ಸಂಬಂಧಪಟ್ಟ ಬಂದಾರಲ್ಲ, ಈಗ ಅಲ್ಲಿ ಬಂದಿರೋದು ಜಿಲ್ಲಾ ADC, ಅಪರ ಇನ್ನೊಂದು ವಾರದೊಳಗಾಗಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಿಮ್ಮ ಸಮಸ್ಯೆನ ಕರೆದು ಇದು ಮಾಡ್ತೀವಿ ಅಂತ ಹೇಳಿದ್ರು. ಈಗ ನಮ್ಗೆ 12 ಪಂಚಾಯತಿಗೆ ಬಿಟ್ಟೋಗಿರೋ ಕಾರಣ ಏನು? ಎಲ್ಲಿ ಮಳೆ ಬಂದಿದೆ, ಯಾವ ಪಂಚಾಯತಿಯಲ್ಲಿ ಕಚ್ಚಾಡಾಗಿದೆ? ನೀವು ಸಮೀಕ್ಷೆ ಮಾಡಿರೋ ಪ್ರಕಾರವಾಗಿ 85% ಚಳ್ಳಕೆರೆ ತಾಲೂಕು ಮತ್ತು ಮೊಳಕಾಲ್ಮೂರು ತಾಲೂಕಿನಲ್ಲಿ ಬೆಳೆ ಸಮೀಕ್ಷೆ ಪ್ರಕಾರ ನಷ್ಟ ಇದೆ ಅಂತ ಅಂದಮೇಲೆ ಬೆಳೆ ವಿಮೆ ಎಷ್ಟು ಕೊಡಬೇಕಾಗಿತ್ತು? ನಮಗೆ 20,000ದಿಂದ 18,000 ಕೊಡಬೇಕಾಗಿತ್ತು. ಅದೇ ಹಿರಳ್ಳಿ ಪಂಚಾಯತಿಯಲ್ಲಿ, ಕಾಲುವೆ ಪಂಚಾಯತಿಯಲ್ಲಿ ಫೆಬ್ರವರಿ ತಿಂಗಳಿಗೆ ಬಿದ್ದದವೆ 17,000 ರೂಪಾಯಿ ಅಂತೆ ಒಬ್ಬ ರೈತನಿಗೆ. ಮತ್ತೆ ಈಗ 2ನೇ ಬಿದ್ದಿರೋದು ಒಂದು ಪಂಚಾಯತಿಗೆ 2,000, ಒಂದು ಪಂಚಾಯತಿಗೆ 300, ಒಂದು ಪಂಚಾಯತ್ಗೆ 500, ಒಂದು ಪಂಚಾಯತ್ 1,000. ಇಂಥವೇನೋ ರೈತ ವಿಮಾ ಕಂಪನಿಯ ಮಾರ್ಗಸೂಚಿಗಳು ನಾವು 17,000 ರೂಪಾಯಿ ಏನು ಬಿದ್ದದವಲ್ಲ ಹಿರಳ್ಳಿ ಪಂಚಾಯತ್ಗೆ, ಕಾವಲ ಪಂಚಾಯತ್ಗೆ, ಅಲ್ಲಿಗೆ ಅದೇ 12 ಪಂಚಾಯತ್ ಅಲ್ಲ, ಇಡೀ ಚಳ್ಳಕೆರೆ ತಾಲೂಕು ಎಲ್ಲಾ ಪಂಚಾಯತ್ಗಳಿಗೂ 17,000 ರೂಪಾಯಿ ಹಾಕಬೇಕು. ಅದು ಪಂಚಾಯತ್, ಅದು ವಿಮಾ ಕಂಪನಿಯ ನಿಯಮ. ಬರೀ ಈ ಕಣ್ಣು ಹಾಕ್ಲಿಕ್ಕೆ ಕಾರಣಗಳೇನು? ಮಳೆ ಬಂದಿದ್ಯಾ, ಏನು ಮಳೆ ಬಚ್ಚೋಳಾಗಿದ್ಯಾ? ಆ ಕಡೆ ತೊಗರಿಗೆ
ಬೆಳೆ ವಿಮೆ ಬಿದ್ದಿದೆ. ಮತ್ತೆ ಕಡಲೆಗಿಡಕ್ಕೆ ಯಾಕೆ ಬೆಳೆ ವಿಮೆ ಬಿದ್ದಿಲ್ಲ ಅಂದ್ರೆ ಕಡಲೆಗಿಡವೇ ಬೇರೆ ಇರ್ತವ, ಕಡಲೆಗಿಡಕ್ಕೆ ಮಾತ್ರ ಮಳೆ ಬಂದಿಲ್ವಾ? ತೊಗರಿಗಿಡಕ್ಕೆ ಮಾತ್ರ ಮಳೆ ಬಂದಿಲ್ವಾ? ಕಡಲೆಗಿಡಕ್ಕೆ ಮಳೆ ಬಂದೈತಾ? ಇದು ಅವೈಜ್ಞಾನಿಕ ನೀತಿ ಇರೋದ್ರಿಂದ ಈ ಸಭೆಯಲ್ಲಿ ಚರ್ಚೆ ಮಾಡುವಂಥದ್ದು ಯಾವ ವಿಷಯಗಳಿಲ್ಲ. ನಮಗೆ ಫಸ್ಟ್ಗೆ 12 ಪಂಚಾಯತ್ಗಳಿಗೆ 17,000 ರೂಪಾಯಿ ಅಂತ ಹಾಕ್ಬೇಕು. ಉಳಿದ ಪಂಚಾಯತ್ಗೆ ಕಮ್ಮಿ ಹಾಕಿರೋ ಪಂಚಾಯತ್ಗಳಿಗೆ 17,000 ರೂಪಾಯಿ ಅಂತ ಭರ್ತಿ ಮಾಡಬೇಕು. ಅದು ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಯಾರನ್ನು ಬೆಳೆ ವಿಮೆ ಕಟ್ಟಕ್ಕೆ ರೈತ ಮುಂದೆ ಬರ್ತಾ ಇಲ್ಲ. ಇದು ಒಂದು ವ್ಯಾಪಾರದ ವಸ್ತು ಆಗುತ್ತೆ. ವ್ಯಾಪಾರದ ಒಂದು ವಸ್ತು ಆಗಿರೋದ್ರಿಂದ ಯಾರು ಕೂಡ ಅದನ್ನ ಬೆಂಬಲಿಸಕ್ ಹೋಗ್ತಾ ಇಲ್ಲ. ಅಲ್ಲೇ ಇಷ್ಟು ಇಲಾಖೆ ಇದ್ದು, ಇಷ್ಟು ಕಂದಾಯ ಇಲಾಖೆ, ಕೃಷಿ ಇಲಾಖೆ, ಎಲ್ಲ ಇಲಾಖೆ ಇದ್ದು ಇವತ್ತು ಇಷ್ಟು ಹಗರಣ ನಡೀತಾ ಇತ್ತು ಅಂತಂದ್ರೆ ನಮ್ಗೆ ನಾಚಿಕೆ ಆಗ್ಬೇಕು. ಅಥವಾ ಇಲಾಖೆಗೆ ಏನಾದ್ರು ಕಣ್ಮುಚ್ಚಿ ಹಾಕಿದೆ ಅದಕ್ಕೆ ಜಿಲ್ಲಾಧಿಕಾರಿ ಕರಬೇಕದು. ಈ ಸಮಸ್ಯೆ ಬಗೆಹರಿಬೇಕಾದ್ರೆ ಜಿಲ್ಲಾಧಿಕಾರಿ ಬೇಕು ಅಂತ ವಿಷಯವನ್ನು ಇವತ್ತು ಅದೇ ಮಾದೇಪುರ ಇದರಲ್ಲಿ 48 ಕೋಟಿ ಹಗರಣ ಆಗಿದೆ 2023-24ರಲ್ಲಿ. 48 ಕೋಟಿ ಅಲ್ಲ, 83 ಲಕ್ಷ. ಮತ್ತೆ ಅವ್ರನ್ನ ಕ್ರಮ ತಗೊಂಡಿದ್ರ. ಈಗ 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 ಹಾಲಿ ಎರಡನೇಲಿ ಮತ್ತೆ ಕಾಲ್ಮಳೆ ಆಗಿದೆಯಲ್ಲ, ಅದರಿಂದ ಯಾರಿದ್ದಾರೆ? ಅಲ್ಲ, ಅದರಿಂದ ಯಾರಿದ್ದಾರೆ? ಆಗಿರ್ತಕ್ಕಂಥ ಹಗರಣದಿಂದ ಅದು ಯಾರಿದ್ದಾರೆ? ಅವ್ರು ಪತ್ತೆ ಮಾಡಿದ್ರ? ಅವ್ರ ಮೇಲೆ ಆಕ್ಷನ್ ತಗೊಂಡಿದ್ರ? ಅವ್ರ ಮೇಲೆ ಜೈಲು ಹಾಕಿದ್ರ? ಅಂದ್ರೆ ತಿನ್ನ ಅನುಕೂಲ ಎರಡನೇ ಸಲ ಬಿದ್ದದ ಅವ್ರಿಗೆ. 17,000 ರೂಪಾಯಿ ಬಿದ್ದಿದ್ದಾವೆ, ಮತ್ತೆ 2,000 ಬಿದ್ದದಾವೆ. ಮತ್ತೆ ಈಗ ನಾವೇನ್ ಪಾಪ ಮಾಡಿದೀವಿ? ನಾವೇನ್ ತಪ್ಪು ಮಾಡಿದ್ವಿ? ಇಡೀ ಬೇಡ. ಅದರಿಂದ ಜಿಲ್ಲಾಧಿಕಾರಿಗಳು ಮತ್ತೆ ಸಭೆಯನ್ನ ಹಳ್ಳಿಗಳಿಗೆ ಬರ್ರಿ, ಹೇಳ್ರಿ ಯಾರ್ಯಾರಿಗೆ ಬಿದ್ದಿದ್ದಾವೆ, ಹೆಂಗ ಹಾಕ್ಸಂಡ್ರು, ಯಾರ್ಯಾರು ಏನೇನು ಮಾಡಿ ಹಾಕ್ಸಂಡ್ರು, ಅವ್ರ ಹೆಂಗ ಹಾಕಿದ್ರು, ಹಾಕಿಸ್ತಾರೆ ಯಾರು, ಕೊಟ್ಟರು ಯಾರು? ಯಾಕೆ ನಾನು ಇದನ್ನ ನಿಮಗೆ ಒತ್ತಾಯ ಮಾಡಿ ಹೇಳ್ತಾ ಇದ್ದೇನೆಂದ್ರೆ, ಬರೇ ನಮ್ಮ ರೈತರು ನೆಲಗೇರಿ ಒಂದೆಲ್ಲ, ನೀವು ಅಧಿಕಾರಿಗಳು ಭೂಮಿ ಕಟ್ಟಿ ನೆಲ ಗೇಯಿಸ್ತಿರಲ್ಲ ಬೇರೆಯಿಂದ, ನಿಮ್ಮ ವಿಚಾರಕ್ಕೋಸ್ಕರ ನಾವು ಹೋರಾಟ ಮಾಡ್ಬೇಕು. ನಿಮ್ಮ ಬೆಳೆ ವಿಮೆ ಬೆಳಕ ನಾವು ಹೋರಾಟ ಮಾಡ್ಬೇಕು. ನಿಮ್ಮ ವಿಚಾರಕ್ಕೂ ನೀವು 35% ಅಧಿಕಾರಿಗಳು, ಎಲ್ಲ ವರ್ಗದ ಅಧಿಕಾರಿಗಳು ಕೂಡ ಕೃಷಿ ಕೆಲಸ ಮಾಡಿಸ್ತಾ ಇದ್ದೀರಿ. 100 ಎಕರೆ ಕಟ್ಕೊಂಡು ಎಲ್ಲ ಇಲಾಖೆಗಳವರು ಹೋರಾಟ ಮಾಡೋದು ನಾವು, ಕೇಳೋರು ನಾವು, ತಡೆಯ ಪೊಲೀಸರು, ತಡೆಸ ನೀವು. ಚಳವಳಿಗಳನ್ನ ಎಂತ ಸಂಸ್ಕೃತಿ ಇದು? ಯೋಚನೆ ಮಾಡಿ ಅಧಿಕಾರಿಗಳು. ಸಾಮಾನ್ಯ ರೈತರು ಬಂದು ಇವೆಲ್ಲ ಚರ್ಚೆ ಮಾಡ್ಬೇಕೇನ್ರಿ? ನಿಮ್ ಕೆಲಸ ಮಾಡಿ ನಿಷ್ಠವಾಗಿ. ಹಿಂದೆ ಹೋದ್ರು, ಇನ್ನು ಅಲಕುಮಾರ್ ಇದ್ದಾರೆ, ಇಲ್ಲಿ ಯಾರೋ ಒಬ್ಬರು ಸೆಕ್ರೆಟರಿ ಇದ್ರು, 3 ತಿಂಗಳು ಬಿಡ್ತಿರಲ್ಲ ರಾಜಕಾರಣಿಗಳು. ಅವ್ರೇನೋ ನಮ್ಮ ಬಸವರೆಡ್ಡಿ ನಮಗೆ ಗೊತ್ತು, 3 ತಿಂಗಳಿಗೆ ಓಡಿಸ್ಬಿಡೋಣ ಅವ್ರನ್ನ, APMC ಅಧಿಕಾರಿನ. ಇನ್ನು ಬೇಕಂತ ಅಧಿಕಾರಿಗಳು ಪ್ರಾಮಾಣಿಕರಿದ್ದಾರೆ. ಪ್ರಾಮಾಣಿಕರಂತಕೊಂಡು ನಾವು ನಿಷ್ಠುರವಾಗಿ ನಿರ್ದಿಷ್ಟವಾಗಿ ಕೆಲಸ ಮಾಡಿ ಚಳುವಳಿ ಮಾಡಿ ರಸ್ತೆ ಬಂದ್ ಮಾಡಿದಾಗ, ಇಲ್ಲ ಜಿಲ್ಲಾಧಿಕಾರಿಗಳು ಇಷ್ಟೊತ್ತು ಮಾತಾಡಿದೀವಿ, ಒಂದು 2-3 ದಿವಸದಲ್ಲಿ ನಿಮ್ಮನ್ನೆಲ್ಲ ಕರೆದು ಮಾತಾಡ್ತಾರಂತೆ, ಅದರಿಂದ ನೀವು ಸಹಕರಿಸಬೇಕು ಅಂತ ಹೇಳಿದ್ರು. ಆದ್ರೂ ನಾವು ಕೊಟ್ಟು ಬಿಡ್ಲಿಲ್ಲ, ನಮಗೆ ಇಲ್ಲಿಯೇ ಬರಲಿ ಜಿಲ್ಲಾಧಿಕಾರಿಗಳು ಅಂತ. ಆಮೇಲೆ ಮನವೊಲಿಸಿದ್ರು, ಕೈ ಬಿಟ್ಟಿವಿ. ಮತ್ತೆ JD ಅವ್ರು ಹೇಳಿದ್ರು, ಇವತ್ತು ರಾತ್ರಿಗೆ ಇಲ್ಲ ಬೆಳಿಗ್ಗೆ ನಿಮ್ಮ ಅಕೌಂಟ್ ತುಂಬಾ ದುಡ್ಡು ಬರುತ್ತೆ ಅಂತ ಹೇಳಿದ್ರು. ಯಾವುದು? ಬೆಳೆ ವಿಮೆ. ಆದ್ರೆ ನಾವು ಚೆಕ್ ಮಾಡಿದ್ದೆ. ಆ ಬ್ಯಾಂಕ್ ಮ್ಯಾನೇಜರ್ ಹೋಗಿ ಬಹಳ ಜನ ಗಲಾಟೆ ಮಾಡ್ಬಿಡ್ತಾರೆ, ದುಡ್ಡು ಬಿದ್ದಿದ್ದಾವೆ ಅಂತ ಹೇಳಿದ್ದಾರೆ, ನೀವ್ಯಾಕ್ರಿ ನಮ್ಗೆ ತಪ್ಪು ಹೇಳ್ತೀರಿ ಅಂತ. 15 ದಿವಸ ಆದ್ರೂ ದುಡ್ಡು ಬೀಳಿಲ್ಲ. ಆಮೇಲೆ ಎಲ್ಲಾ ಸಂಘಟನೆಗಳು ಸೇರ್ಕೊಂಡು ಮತ್ತೊಂದ್ಸಾರಿ ನಾವು ಅಧಿಕಾರಿಗಳ ಮೌನ.